ಶ್ರೀ ಗುರುಭ್ಯೋ ನಮಃ. ಮಧ್ವ ವಿಜಯದ 49ನೇ ಭಾಗವನ್ನು ಈಗ ನಾವು ನೋಡಬೇಕು. 48ನೇ ಭಾಗ ಈ ಹಿಂದೆ ಮುಕ್ತಾಯ ಕಂಡಾಗ 9ನೇ ಸರ್ಗದ 37ನೇ ಶ್ಲೋಕದವರೆಗೆ ಕಥಾ ಮುಕ್ತಾಯ ಕಂಡಿತ್ತು. ಆಚಾರ್ಯರು ಬ್ರಹ್ಮಸೂತ್ರಕ್ಕೆ ಭಾಷ್ಯವನ್ನು ಬರೆದರು. ಅದರ ಒಂದು ಪ್ರತಿಯನ್ನ ಮೊದಲೇ ಕಳಿಸಿಕೊಟ್ಟಿದ್ರು. ತಾವು ಬದರಿ ಪ್ರವಾಸ ಮುಗಿಸಿ ಉಡುಪಿಗೆ ಬಂದು ಸೇರೋದಕ್ಕಿಂತ ಮೊದಲೇ ಒಬ್ಬ ಶಿಷ್ಯನ ಕಡೆಯಿಂದ ಅದನ್ನ ತಮ್ಮ ಗುರುಗಳಿಗೆ ಮತ್ತು ಗುರುಗಳ ಸಹವರ್ತಿ ಆದಂತಹ ಒಬ್ಬರು ಹಿರಿಯ ಯತಿಗಳು ಅವರಿಗೆ ಅವಲೋಕನಕ್ಕಾಗಿ ಕಳಿಸಿಕೊಟ್ಟಿದ್ರು. ಅವರು ಅದನ್ನು ಓದಿ ಆ ಹಿರಿಯ ಯತಿ ಬಹಳ ಸಂತೋಷಪಟ್ಟಿದ್ರು. ಆಚಾರ್ಯರು ಯಾವಾಗ ಬರ್ತಾರೆ ಅಂತ ಅನ್ನೋದನ್ನ ಕಾಯ್ತಾ ಕೂತ್ಕೊಂಡಿದ್ರು. ಬಂದ ಮೇಲೆ ಆಚಾರ್ಯರು ನೋಡಿ ಮತ್ತಷ್ಟು ಸಂತೋಷಪಟ್ಟರು. ಮತ್ತೆ ತಾವು ಪಾಠ ಪ್ರವಚನ ಮಾಡುವಾಗೆಲ್ಲ ಈ ಶಾಸ್ತ್ರದ ಮಹತ್ವವನ್ನು ವರ್ಣನೆ ಮಾಡ್ತಾ ಇದ್ರು ಅಂತೆಲ್ಲ ಬಂತು. ಆದರೆ ಆ ಹಿರಿಯ ಯತಿಗಳು ಆಚಾರ್ಯರ ಸಮಯವನ್ನ ಸಿದ್ಧಾಂತವನ್ನು ಹೇಗೆ ಸುಲಭವಾಗಿ ಗ್ರಹಣ ಮಾಡಿದ್ರು, ಆಚಾರ್ಯರ ಗುರುಗಳೇ ಆದಂತಹ ಅಚ್ಯುತ ಪ್ರೇಕ್ಷರು ಅಷ್ಟು ಸುಲಭವಾಗಿ ಅದನ್ನು ಗ್ರಹಣ ಮಾಡಲಿಕ್ಕಾಗಲಿಲ್ಲ. ಶೋಭನವೇ ಗುರವೇ, ಸ್ವಭಾವತಃ ಸಜ್ಜನರೇ, ಆದರೆ ಅವರಿಗೆ ಸುಲಭವಾಗಿ ಆ ಕೆಲಸ ಆಗಲಿಲ್ಲ. ಆಚಾರ್ಯರು ಸ್ವಲ್ಪ ವಿಶೇಷ ಪ್ರಯತ್ನವನ್ನೇ ಮಾಡಬೇಕಾಯಿತು. ಒಂದು ಹಂಸ ಪಕ್ಷಿ ಮಾನಸ ಸರೋವರ ತನ್ನ ಆವಾಸ ಸ್ಥಾನ, ಅಲ್ಲಿ ಯಾವುದಾದ್ರೂ ಕಾಗೆ ಬಂದರೆ ತನ್ನ ರೆಕ್ಕೆಗಳ ಮೂಲಕ ಅದನ್ನು ಹೊಡೆದಾಡುತ್ತದೆ. ಮತ್ತೆ ತಾನು ಜೋರಾಗಿ ಶಬ್ದ ಮಾಡಿ, ಹುಲಿ ಸಿಂಹ ಆದರೆ ಗರ್ಜನೆ ಅಂತ ಅನ್ಬೋದು, ಹಂಸ ಪಕ್ಷಿ ಆದ್ರಿಂದ ಗರ್ಜನೆ ಅಲ್ಲ, ಜೋರಾಗಿ ಕಿರಿಚಿ ಆಕ್ರೋಶ ಮಾಡಿ ಶಬ್ದ ಮಾಡಿ ಆ ಕಾಗೆಯನ್ನು ಹೊಡೆದು ಓಡಿಸ್ತದೆ. ಅದರಂತೆ ಈ ಆಚಾರ್ಯರು ಒಬ್ಬ ಹಂಸರಾಜ. ಅವರು ಏಕದೃಷ್ಟಿ ಅಂದರೆ ಕಾಗೆಯನ್ನು ಹಂಸ ಹೇಗೆ ಹೊಡೆದು ಓಡಿಸ್ತದೋ ಹಾಗೆ ಐಕ್ಯ ದೃಷ್ಟಿ ಬಲ್ತು ಬಿಟ್ಟಿತ್ತು ಈ ಅಚ್ಯುತ ಪ್ರಜ್ಞರಲ್ಲಿ. ಅವರಿಗೆ ಐಕ್ಯ ದೃಷ್ಟಿಯನ್ನು ಹೋಗಲಾಡಿಸಿ ಬಹಳಷ್ಟು ತಿಳಿ ಹೇಳಿ ಅನೇಕ ಯುಕ್ತಿಗಳನ್ನು ಮೇಲಿಂದ ಮೇಲೆ ಹೇಳಿ ಅವರಿಗೆ ಆ ತತ್ವಜ್ಞಾನದ ಬಗ್ಗೆ ಅಭಿರುಚಿ ಆಗುವಂತೆ ಮಾಡಿದರು. ಅವರಿಗೆ ಯಾಕೆ ತಪ್ಪು ತಿಳುವಳಿಕೆ ಆಗಿತ್ತು ಮತ್ತೆ ಸತ್ಸಿದ್ಧಾಂತದ ಬಗ್ಗೆ ಅಭಿರುಚಿ ಯಾಕೆ ಮೂಡಿಲ್ಲ ಅಂತ ಅನ್ನೋದನ್ನು ಬಹಳ ಆಳವಾಗಿ ಆಲೋಚನೆ ಮಾಡಬೇಕಾಯ್ತು ಕೂಡ ಈ ಆಚಾರ್ಯರು. ಅದನ್ನೆಲ್ಲ ನೋಡಿದ್ವಿ. ಅಲ್ಲಿ ಈ 9ನೇ ಸರ್ಗದ 35ನೇ ಶ್ಲೋಕ ಇದೆಯಲ್ಲ, ಹಂಸರಾಟ್ ಕಲಿಮಲಂ ನಿರಾಕರೋತ್. ಆಚಾರ್ಯರನ್ನು ಹಂಸಕ್ಕೆ ಹೋಲಿಸಿದ್ದಾರೆ. ಆ ಹಂಸ ಈ ಕಾಗೆಯನ್ನ ಓಡಿಸುವಂತೆ ತಮ್ಮ ಗುರುಗಳ ಮನಸ್ಸಿನಲ್ಲಿದ್ದಂಥ ಅತಾತ್ವಿಕ ವಿಷಯಗಳನ್ನ, ಅವುಗಳ ಬಗ್ಗೆ ಇದ್ದಂಥ ಅಭಿರುಚಿಯನ್ನ ಆಚಾರ್ಯರು ಹೋಗಲಾಡಿಸಿದ್ರು. ಇದು ಈ ಆಚಾರ್ಯರನ್ನು ಹಂಸರಾಟ್ ಅಂತ ವರ್ಣನೆ ಮಾಡಿದ್ದಿದೆಯಲ್ಲ, ನಾವು ಹಿಂದೆ ಇದನ್ನು ಓದುವಾಗ ಕಾವ್ಯದ ದೃಷ್ಟಿಯಿಂದ ಎಷ್ಟು ಅದ್ಭುತವಾದಂಥ ವರ್ಣನೆ. ಆಚಾರ್ಯರನ್ನು ಹಂಸಕ್ಕೆ ಹೋಲಿಸಿದ್ರು, ತುಂಬಾ ಸುಂದರವಾದಂಥ ವರ್ಣನೆ ಅಂತ ಇಷ್ಟೇ ನಮ್ಗೆ ಅನಿಸ್ತಾ ಇತ್ತು. ಆದರೆ ಆಚಾರ್ಯರನ್ನು ಹಂಸಕ್ಕೆ ಹೋಲಿಸಿದ್ರ ಹಿಂದೆ ಒಂದು ದೊಡ್ಡ ಗರುಡ ಪುರಾಣದ ಅನುಸಂಧಾನ ಇದೆ. ಅದು ನಮ್ಗೆ ಗೊತ್ತಿರಲಿಲ್ಲ ಆವಾಗ. ಮುಂದೆ ಭಾಗವತ ತಾತ್ಪರ್ಯವನ್ನು ಓದಿದಾಗ ಈ ಶ್ಲೋಕ ಕೂಡ ನೆನಪಿಗೆ ಬಂತು. ಮಧ್ವವಿಜಯ ಓದುವಾಗ ಭಾಗವತ ತಾತ್ಪರ್ಯ ನೆನಪಿಗೆ ಬಂತು. ಅದಕ್ಕಾಗಿ ಅದನ್ನೊಂದನ್ನು ಹೇಳಬೇಕು ಅಂತ ಅನ್ಕೊಂಡೆ. ಭಾಗವತದ 10ನೇ ಸ್ಕಂದದ 96ನೇ ಅಧ್ಯಾಯದಲ್ಲಿ ಒಂದು ಶ್ಲೋಕ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಆಚಾರ್ಯರು ಕೆಲವು ಪ್ರಮಾಣಗಳನ್ನು ಉದಾಹರಣೆ ಕೊಡ್ತಾರೆ. ಅದನ್ನು ನೋಡಿದ್ರೆ ಆಚಾರ್ಯರನ್ನು ಹಂಸ ಅಂತ ವರ್ಣನೆ ಮಾಡಿದ್ರೆ ಔಚಿತ್ಯ ನಮ್ಗೆ ಗೊತ್ತಾಗ್ತದೆ. ಶ್ರುತಿಗೀತ ಅಂತಿದೆ ಈ 10ನೇ ಸ್ಕಂದದಲ್ಲಿ. ತದವಗಮಾರ್ಥ ಸಿತಾಸಿತಯೋ ಗುಣ ವಿಗುಣಯೋ ನಹಿ ದೇಹಭೃತಾಂ ಸಗಿರಃ ಅನುಯಯುರತ್ರ ಹಂಸಕುಲ ಗೀತ ಪರಂಪರೆಯ ನ ತುಷಾವರಣ ಇವ ರಜಾಂಸಿ ವಾಂತಿ ವಯಸಾ ಸಹ ಶ್ರುತಯ ತ್ವಯಿ ಸಫಲಂ ಪತಂತಿ ನ ಪತಂತಿ ಬಂಧನಾಃ. ಪರಮಾತ್ಮನನ್ನ ಉಳಿದ ಎಲ್ಲ ಜೀವಿಗಳಿಗಿಂತ ಹೆಚ್ಚು ತಿಳ್ಕೊಂಡಂಥವಳು ಲಕ್ಷ್ಮೀದೇವಿ. ಅವಳನ್ನು ಕೂಡ ನಿಯಮನದಲ್ಲಿ ಇಟ್ಕೊಂಡಂಥವನು ಆ ಪರಮಾತ್ಮ. ಆತ ಯಾರ ಅಂಕೆಗೂ ಸಿಕ್ಕವನಲ್ಲ. ಲಕ್ಷ್ಮೀನಾರಾಯಣರ ಬಗ್ಗೆ ತತ್ವಜ್ಞಾನವನ್ನೇನಾದ್ರೂ ನಾವು ಪಡ್ಕೊಳ್ಬೇಕು ಅಂತ ಮಾಡಿದರೆ ಅದು ಬೇರೆ ಯಾರೋ ಒಬ್ಬ ವ್ಯಕ್ತಿಗಳು ಸಾಮಾನ್ಯವಾದಂಥವ್ರು, ನಾವು ಪ್ರವಚನ ಹೇಳ್ತೀವಿ ಬನ್ರಿ, ಪಾಠ ಹೇಳ್ತೀವಿ ಬಂದಿ ಅಂತಂದ್ರೆ ದೇಹ ಭೃತಾಂ, ದೇಹ ಹೊತ್ಕೊಂಡು ಓಡಾಡ್ತೀವ್ರ ನಮ್ಮಂಥವ್ರು. ಇವರ ಮಾತು ಗಿರಹ ಅಂದ್ರೆ ಮಾತುಗಳು ಉಪಯೋಗಕ್ಕೆ ಬರೋದಿಲ್ಲ. ವೇದಗಳು ಪೂರ್ಣವಾಗಿ ಲಕ್ಷ್ಮೀನಾರಾಯಣನ ಮಹತ್ವ ಹೇಳೋದು ಅಂತಂದ್ರೆ ಅವು ಹೇಳಲಾರವು. ಇನ್ಯಾರು ಹೇಳಬೇಕು ಅಂತಂದ್ರೆ ಹಂಸ ಕುಲ ಗೀತ ಪರಂಪರೆಯ ಹಂಸಗೀತೆಯನ್ನು ಕೇಳಬೇಕು. ಹಂಸಗೀತೆಯನ್ನು ಕೇಳಿದರೆ ಆವಾಗ ನಮಗೆ ಈ ಪ್ರಕೃತಿ ಮತ್ತು ಪುರುಷರ ಬಗ್ಗೆ ಸರಿಯಾದಂಥ ತತ್ವಜ್ಞಾನ ಬರ್ತದೆ ಅಂತ ಹೇಳ್ತಾರೆ. ಅದ್ಯಾರು ಹಂಸಕುಲ ಗೀತರು ಅಂತಂದ್ರೆ ಭಾಗವತದ ಬೇರೆ ವ್ಯಾಖ್ಯಾನಗಳನ್ನು ನೀವು ನೋಡಿದರೆ
ಹಂಸರು ಅಂದ್ರೆ ಜ್ಞಾನಿಗಳು, ಇಷ್ಟೇ ಅವ್ರ ವ್ಯಾಖ್ಯಾನ. ಜ್ಞಾನಿಗಳ ಮಾತನ್ನು ಕೇಳಬೇಕು. ಆ ಹಂಸರು ಅಂದ್ರೆ ಬರೇ ಜ್ಞಾನಿಗಳಲ್ಲ. ಹಂಸರು ಅಂತಂದ್ರೆ ಋಜುಗಣಸ್ಥರಾದಂತಹ ದೇವತೆಗಳೇನಿರ್ತಾರಲ್ಲ, ಅವರ ಉಪದೇಶದ ಮೂಲಕವೇ ಈ ಪ್ರಕೃತಿ ಪುರುಷರನ್ನು ತಿಳ್ಕೊಳ್ಬೇಕೇ ಹೊರತು ಬೇರೆ ಯಾರಿಗೂ ತಿಳ್ಕೊಳ್ಳಿಕ್ ಆಗೋದಿಲ್ಲ ಅನ್ನೋದು ಆ ಮಾತಿಗೆ ಅರ್ಥ. ಅದು ಹೇಗೆ? ಆ 10ನೇ ಸ್ಕಂದದ 96ನೇ ಅಧ್ಯಾಯದ 41ನೇ ಆ ಶ್ಲೋಕಕ್ಕೆ ಆಚಾರ್ಯರು ತಾತ್ಪರ್ಯ ಬರೆಯುವಾಗ ಕೆಲವು ಮಾತುಗಳನ್ನು ಹೇಳ್ತಾರೆ. ಮಹೋಪನಿಷತ್ ಅಂತ ಒಂದು ಉಪನಿಷತ್ತು, ಆ ಉಪನಿಷತ್ತಿನ ಮಾತನ್ನ ಜಾನಾತಿ ಪ್ರಕೃತಿ ವಿಷ್ಣು, ಪುರುಷನ ಬಗ್ಗೆ ತತ್ವಜ್ಞಾನ ಇರೋದು ಪ್ರಕೃತಿಗೆ. ಜ್ಞೇಯೋ ವಿಷ್ಣುಸ್ತು ನಿರ್ಗುಣ, ಪರಮಾತ್ಮನನ್ನ ನಿರ್ಗುಣ ಅಂತ ಅನ್ಬೇಕು, ಆ ಲಕ್ಷ್ಮೀದೇವಿಯನ್ನ ಸಗುಣ ಅಂತ ಅನ್ಬೇಕು. ಇದು ನೋಡ್ರಿ, ನಾವು ಹರಿವಂಶ ಹಿಂದೆ ಬಹಳ ವಿಸ್ತಾರವಾಗಿ ನೋಡಿದ್ದೇವೆ. ಸುಮಾರು 200 ದಿವಸಗಳ ಕಾಲ ಹರಿವಂಶ ಓದಿದ್ವಿ. ಆದರೆ ಆ ಹರಿವಂಶದಲ್ಲಿ ಒಂದು ಶ್ಲೋಕ ಇದ್ದದ್ದು ನನಗೆ ಅವಾಗ ಗಮನಕ್ಕೆ ಬರಲಿಲ್ಲ. ಹರಿಸ್ತು ನಿರ್ಗುಣಂ ಬ್ರಹ್ಮ ಶ್ರೀರ್ಬ್ರಹ್ಮ ಸಗುಣಂ ಸ್ಮೃತ ತದಂಗಜಾನಿ ತತ್ವಾನಿ ತಸ್ಮಾ ತದ್ರೂಪ ಮುಚ್ಯತೆ ಅಂತ ಹರಿವಂಶದಲ್ಲಿ ಬಂದೊಂದು ಶ್ಲೋಕ. ಅದು ಭಾಗವತ ತಾತ್ಪರ್ಯದಲ್ಲಿ 4ನೇ 6ನೇದ್ದೋ ಯಾವುದೋ ಸ್ಕಂದದಲ್ಲಿ ಉದಾಹರಿತ ಆಗಿದೆ. ನಾವು ಪರಮಾತ್ಮನನ್ನ ನಿರ್ಗುಣ ಬ್ರಹ್ಮ ಅಂತನೂ ಲಕ್ಷ್ಮೀದೇವಿಯನ್ನು ಸಗುಣ ಬ್ರಹ್ಮ ಅಂತನೂ ಉಪಾಸನೆ ಮಾಡಬೇಕಂತೆ. ಯಾಕೆಂದ್ರೆ 3 ಗುಣಗಳಿಂದ ಕೂಡಿದಂತಹ ಪ್ರಕೃತಿಯನ್ನು ಆಳುವವಳು ಅವಳು, ಆದ್ರಿಂದ ಆಕೆ ಸಗುಣ ಬ್ರಹ್ಮ. ಪರಮಾತ್ಮ ನಿರ್ಗುಣ ಬ್ರಹ್ಮ. ಯಾಕೆಂದ್ರೆ ಆ 3 ಗುಣಗಳಿಂದ ಕೂಡಿದ ಪ್ರಕೃತಿ ಬಗ್ಗೆ ಆತನಿಗೆ ಏನೂ ಅಭಿಮಾನ ಇಲ್ಲ. ಅಭಿಮಾನ ಇರೋದು ಲಕ್ಷ್ಮೀದೇವಿಗೆ ಮಾತ್ರ. ಆದ್ರಿಂದ ಪರಮಾತ್ಮ ನಿರ್ಗುಣ, ಲಕ್ಷ್ಮೀದೇವಿ ಸಗುಣ ಬ್ರಹ್ಮಳು. ಈ ಇಬ್ಬರು ಬ್ರಹ್ಮರನ್ನ ಇಲ್ಲಿ ಬಂತು ನೋಡ್ರಿ. ಜ್ಞೇಯೋ ವಿಷ್ಣುಸ್ತು ನಿರ್ಗುಣ ತಾವು ಭೋ ನವಿಜಾನಂತಿ ಋತೇ ಬ್ರಹ್ಮ ಪರಂಪರಾಂ. ಇವರಿಬ್ಬರ ಬಗ್ಗೆ ನಿಮಗೆ ಜ್ಞಾನ ಆಗಬೇಕು ಅಂತಿದ್ರೆ ಬ್ರಹ್ಮ ಪರಂಪರೆ, ಅದ್ಯಾರು? ಚತುರ್ಮುಖ ಬ್ರಹ್ಮನ ಪರಂಪರೆ. ಚತುರ್ಮುಖ ಬ್ರಹ್ಮ, ಅವನ ಉತ್ತರಾಧಿಕಾರಿ, ಅವನ ಉತ್ತರಾಧಿಕಾರಿ, ಇವರೆಲ್ಲ ಇದ್ದಾರಲ್ಲ, ಅವರ ಬುದ್ಧಿ ಇಲ್ಲದೇನೆ, ಅವರ ಉಪದೇಶ ಇಲ್ಲದೇನೆ ಪರಮಾತ್ಮನನ್ನ ತಿಳ್ಕೊಳ್ಳಿಕ್ ಆಗೋದಿಲ್ಲ ನಮಗೆ ಅಂತ ಮಹೋಪನಿಷತ್ ಅಂತಂದು ಉಪನಿಷತ್ತು, ಅದನ್ನು ಆಚಾರ್ಯ ಉಲ್ಲೇಖಿಸ್ತಾರೆ. ತಾವನ್ನೇ ನವಿಜಾನಂತಿ ವಿನಾ ಹಂಸ ಪರಂಪರಾಂ, ಹಂಸ ಪರಂಪರೆಯಲ್ಲಿದೆ ನಿಮಗೆ ತಿಳ್ಕೊಳ್ಳಿಕ್ ಆಗೋದಿಲ್ಲ. ಇದೊಂದು ಮಾತು. ಇದಕ್ಕಿಂತ ಇನ್ನೊಂದು ಮುಖ್ಯವಾದ ಮಾತಿದೆ. ಗರುಡ ಪುರಾಣದಲ್ಲಿ ಬರುವಂತಹ ಒಂದು ಗರುಡ ಮತ್ತು ಪರಮಾತ್ಮನ ನಡುವಿನ ಒಂದು ಸಂವಾದ. ಅಲ್ಲಿ ಈ ಗರುಡ ಕೇಳ್ತಾನಂತೆ, ಈ ಹಂಸರು ಅಂದ್ರೆ ಯಾರು, ಪರಮಹಂಸರು ಅಂದ್ರೆ ಯಾರು, ಅದನ್ನೆಲ್ಲ ಸ್ವಲ್ಪ ಹೇಳ್ರಿ ನನಗೆ. ಕೇ ಹಂಸ ಪರಮಹಂಸ, ಹಂಸರು ಅಂದ್ರೆ ಯಾರು, ಪರಮಹಂಸ ಅಂದ್ರೆ ಯಾರು, ಪಾರಿವಾಳ ಅಂದ್ರೆ ಯಾರು, ತಿತ್ತಿರಿ ಅಂದ್ರೆ ಯಾರು, ಶುಕ ಅಂದ್ರೆ ಯಾರು, ಇದೆಲ್ಲ ಸ್ವಲ್ಪ ಹೇಳ್ರಿ ನಮಗೆ. ಅವನಿಗೇನೋ ಒಂದು ಅದ್ರ ಬಗ್ಗೆ ಸಂಶಯ ಬಂತು. ಹಿಂದೆ ಅದರಲ್ಲೇ ಆ ಥರದೊಂದು ಪ್ರಸ್ತಾವ ಬಂದಿರಬೇಕು. ಅದಕ್ಕೆ ಭಗವಂತ ಹೇಳಿದ, ಪರೋಹಂಸೋಹಂ ಏವೈಕೋ, ಪರಮಹಂಸ ಅಂದ್ರೆ ನಾನು, ಮತ್ತೆ ಹಂಸ ಬ್ರಹ್ಮಾಣ ಏವತು. ಚತುರ್ಮುಖ ಬ್ರಹ್ಮ, ವಾಯುದೇವ ಇವರೆಲ್ಲ ಇರ್ತಾರಲ್ಲ, ಅವರೆಲ್ಲರೂ ಕೂಡ ಹಂಸಗಳು ಅಂತ ಅನ್ಬೇಕು. ಮುಂದೆ ಬಂದವರಿಗೆ ಏನನ್ಬೇಕು, ಆಮೇಲೆ ದೇವತೆಗಳಿಗೆ, ಋಷಿಗಳಿಗೆ ಪಾರಾವತಾಹ ದೇವತಾಹ, ದೇವತೆಗಳೆಲ್ಲ ಪಾರಿವಾಳಗಳು, ಮುನಯಸ್ತಿತ್ತಿರಾಸ್ಮೃತಾಹ, ಮುನಿಗಳೆಲ್ಲ ತಿತ್ತಿರಿ ಪಕ್ಷಿಗಳು, ಮಾನುಷಾಸ್ತು ಶುಕಾಪ್ರೋಕ್ತಾಹ. ಅರ್ಥ ಹೇಳಬೇಕಾಗಿಲ್ಲ, ನಾವು ಮನುಷ್ಯರೆಲ್ಲ ಗಿಳಿಗಳು, ಪಂಜರದ ಗಿಳಿಗಳು, ಬಂಗಾರದ ಪಂಜರದಲ್ಲಿರುವಂಥ ಗಿಳಿಗಳು. ಆಸುರಾಶ್ಚೈವ ವಾಯಸಾಹ, ಇನ್ನು ರಾಕ್ಷಸರಿದ್ದಾರಲ್ಲ ಅವ್ರಿಗೇನು ಕಾಗೆಗಳು ಅಂತ ಅನ್ಬೇಕು. ಇನ್ನು ಗರುಡ ಪುರಾಣ ಹೇಳಿದೆ. ಇದು ಹಂಸ ಬ್ರಹ್ಮಾಣ ಏವತ್ತು. ಈ ದೃಷ್ಟಿಯಿಂದ ಅವ್ರು ನೋಡ್ಬೇಕು. ಸುಮ್ಮನೆ ಕವಿ ಯಾರನ್ನು ಹಂಸಕ್ಕೆ ಹೋಲಿಸೋದು, ಮತ್ತಾರನ್ನು ಆನೆಗೆ ಹೋಲಿಸೋದು, ಇನ್ಯಾರನ್ನು ಸಿಂಹಕ್ಕೆ ಹೋಲಿಸೋದು, ಇದೇ ಕವಿಗಳು ಮಾಡ್ತಿರ್ತಾರೆ. ಕಾಳಿದಾಸ ವರ್ಣನೆ ಮಾಡೋದಕ್ಕೂ ಬಾಣಭಟ್ಟ ವರ್ಣನೆ ಮಾಡೋದಕ್ಕೂ ತಾತ್ವಿಕ ದೃಷ್ಟಿ ಇದ್ದಂತಹ ಒಬ್ಬ ಕವಿಯೂ ತತ್ವಜ್ಞಾನಿಯೂ ಆದಂತಹ ಒಬ್ಬ ಗ್ರಂಥಕಾರ ಅದನ್ನು ವರ್ಣನೆ ಮಾಡೋದಕ್ಕೂ ಇಂಥದ್ದೊಂದು ವ್ಯತ್ಯಾಸ ಇರ್ತದೆ. ಅದಕ್ಕಾಗಿ ಆಚಾರ್ಯರನ್ನ ಹಂಸರಾಜ ಅಂತ ಅಲ್ಲಿ ಕರೆದರು. ಇದು ನಮ್ಗೆ ಆವಾಗ ಗೊತ್ತಾಗಲಿಲ್ಲ. ಅವಾಗ ನಾವು ಪಾಠ ಮಾಡಿದ ಗುರುಗಳು ಹೇಳಲಿಲ್ಲ. ಯಾಕೆಂದ್ರೆ ನಮಗೆ ಆವಾಗ 13-14 ವರ್ಷ. ಈ ಭಾಗವತ ತಾತ್ಪರ್ಯ ಅಲ್ಲಿರುವ ಶ್ಲೋಕ ಅದ್ರ ಹಿನ್ನೆಲೆ ಅದನ್ನೆಲ್ಲ ಅವರೇ ಯಾಕೆ ಹೇಳ್ತಾ ಕೂತ್ಕೋತಾರೆ. ಅಲ್ಲಿ ಏನು ಪಾಠ ಹೇಳಬೇಕು, ಅದರ ಅನ್ವಯ, ಅರ್ಥ, ಸಂಧಿ, ವಿಗ್ರಹ, ಸಮಾಸ ಅಲ್ಲಿ ಮುಗಿದು ಹೋಗಿರ್ತದೆ. ಮುಂದೆ ಇದನ್ನು ನಾವು ಇದನ್ನು ನೋಡುವಾಗ ಅದು ನೆನಪಿಗೆ ಬಂತು, ಅದನ್ನು ನೋಡುವಾಗ ಇದು ನೆನಪಿಗೆ ಬರಬೇಕು. ಅದಕ್ಕಾಗಿ ಅವರನ್ನ ಹಂಸರು ಅಂತ ಅನ್ಬೇಕು. ಇನ್ನೂ ಒಂದು ದೃಷ್ಟಿ ಇದೆ. ಪರಮಾತ್ಮ ಪರಮಹಂಸ, ಮತ್ತೆ ಋಜುಗಳೆಲ್ಲ ಹಂಸರು, ಅದು ಸರಿಯೇ. ಸಾಮಾನ್ಯವಾಗಿ ಎಲ್ಲ ಹಂಸರು, ಉಳಿದ ಎಲ್ಲ ಜೀವರನ್ನು ಹಂಸರು ಅನ್ಬಹುದಂತೆ. ಭಾಗವತ ತಾತ್ಪರ್ಯ
ಮತ್ತೊಂದು ಕಡೆ ಹೇಳಿದೆ. ಅದೆಲ್ಲಿ ಅಂತಂದ್ರೆ, ಹಾನಾತ್ ಪೂರ್ವ ಶರೀರಾಣಾಂ ನವಾನಾಂ ಸಂಚಯೇನ ಚ ಜೀವೋ ಹಂಸ ಇತಿ ಪ್ರೋಕ್ತಃ ತದ್ದೇತುತ್ವಾತ್ ಪರಸ್ಮೃತಃ. ಹಂಸ, ಹಮ್ ಅಂದ್ರೆ ಬಿಡೋದು ಅಂತ ಅರ್ಥ. ಸ ಅಂದ್ರೆ ಸಂಚಯ ಮಾಡೋದು, ತಗೊಳ್ಳೋದು. ಏನು? ಹಿಂದಿಂದ ಬಿಡೋದು, ಮುಂದಿಂದ ತಗೊಳ್ಳೋದು. ಏನು ಹಿಂದಿಂದ ಬಿಡೋದು ಅಂತಂದ್ರೆ, ಹಳೆ ಶರೀರವನ್ನು ಬಿಡ್ತೀವಿ ವಯಸ್ಸಾದಂತೆ, ಹೊಸ ಶರೀರವನ್ನು ಮತ್ತೆ ಹುಟ್ಟಿ ತಗೋತೀವಿ. ಆ ದೃಷ್ಟಿಯಿಂದ ಪ್ರತಿಯೊಂದು ಜೀವವೂ ಕೂಡ ಹಂಸವೇ. ಪರಮಾತ್ಮ ಹಂಸ ಅಲ್ವ? ಹಾಗಾದ್ರೆ ಅವನಿಗೆ ಹಳೆ ಶರೀರವನ್ನು ಬಿಡೋದು, ಹೊಸ ಶರೀರವನ್ನು ತಗೊಳ್ಳೋದು ಇಲ್ವಲ್ಲ ಅಂತಂದ್ರೆ, ತದ್ ಹೇತುತ್ವ. ನಾವು ನೀವೆಲ್ಲ ಹಳೆ ಶರೀರವನ್ನು ಬಿಟ್ಟು ಹೊಸ ಶರೀರವನ್ನು ತಗೊಳ್ಳಿಕ್ಕೆ ಅವನೇ ಕಾರಣ. ಯಾಕಂದ್ರೆ ಅವನು ನಮ್ಮ ಜೊತೆ ಪ್ರತಿಯೊಂದು ಬಾರಿ ಕೂಡ ನಮ್ಮ ಜೊತೆ ವ್ಯಕ್ತ ಆಗ್ತಾನೆ. ಈ ಆತ್ಮ ಹೊಸ ಹೊಸ ಶರೀರಗಳನ್ನು ತಗೊಳ್ಳುವಾಗ ಅದು ಅಲ್ಲಿ ಬರ್ತದೆ. ಬಂದು ಪರಮಾತ್ಮ ಒಂದೊಂದು ರೂಪವನ್ನು ತಾಳ್ತಾನೆ. ಏಷ ಹಿ ದೇವ ಪ್ರದಿಶೋನು ಸರ್ವಾಹ ಪೂರ್ವೋ ಹಿ ಜಾತಸ್ಸ ಉಗರ್ಭೆ ಅಂತಃ ಸಜಾಯಮಾನಸ್ಸ ಜನಿಷ್ಯಮಾಣಃ ಪ್ರತ್ಯಂಗುಖಾಸ್ತಿಷ್ಠತೆ ವಿಶ್ವತೋಮುಖ ಅಂತ ಒಂದು ಮಂತ್ರ. ಇದು ಮಹಾನಾರಾಯಣ ಉಪನಿಷತ್ತಿನ ಮಂತ್ರ. ಯಜುರ್ವೇದದ ಅಪಸ್ತಂಭದವರು, ಬೋಧಾಯನದವರು ಹೇಳ್ತಿರ್ಬೇಕು. ನಾವಿದನ್ನು ವೈಶ್ವದೇವದಲ್ಲಿ ಹೇಳ್ತೇವೆ ಅಗ್ನಿಯನ್ನು ಕುರಿತು. ಏಷ ಹಿ ದೇವ ಪ್ರದಿಶೋನು ಸರ್ವಾಹ, ಎಲ್ಲ ದಿಕ್ಕು ವಿದಿಕ್ಕುಗಳಲ್ಲಿ ಈತ ಇದ್ದಾನೆ. ಪೂರ್ವೋ ಹಿ ಜಾತಃ ಸ ಉಗರ್ಭೆ ಅಂತಃ, ಬ್ರಹ್ಮಾಂಡ ಹುಟ್ಟೋದಕ್ಕಿಂತ ಮುಂಚೆಯೂ ಈತ ವ್ಯಕ್ತನಾಗಿದ್ದ. ಬ್ರಹ್ಮಾಂಡ ಹುಟ್ಟಿದ ಮೇಲೆ ಆ ಬ್ರಹ್ಮಾಂಡದ ಗರ್ಭದಲ್ಲಿ ಈತ ಇದ್ದ. ಸಜಾಯಮಾನ ಸಜ ನಿಶ್ಯಮಾಣ, ಜಾಯಮಾನ ನಿತ್ಯ ಹುಟ್ಟುತ್ತಾನೇ ಇದ್ದಾನೆ. ಒಂದೊಂದು ಜೀವ ಹುಟ್ಟಿತು ಅಂದ್ರೆ ಅದ್ರ ಜೊತೆಗೆ ಆತನು ಹುಟ್ಟುತ್ತಾನೆ ಒಂದು ರೂಪದಿಂದ. ಸಜ ನಿಶ್ಯಮಾಣ, ಮುಂದೂ ಹುಟ್ಟುತ್ತಾನೆ. ಆದ್ರೆ ನಮಗೆ ಗೊತ್ತಾಗೋದಿಲ್ಲ ಅಂತಂದ್ರೆ, ಪ್ರತ್ಯಂಗುಖ, ಎಲ್ಲಾ ಜೀವದೊಳಗೂ ಇದ್ದಾನೆ, ಆದ್ರೆ ತಾನು ಮಾತ್ರ ಮುಖ ಮುಚ್ಕೊಂಡಿದ್ದು ಬಿಟ್ಟಿದ್ದಾನೆ. ಈ ಜೀವ ಹುಟ್ಟುತ್ತಾನೆ ಇರ್ತದೆ, ತನ್ನ ಜೊತೆಗೆ ಪರಮಾತ್ಮ ಹುಟ್ಟಿದ್ದಾನೆ ಅನ್ನುವ ಅರಿವು ಅದಕ್ಕಾಗೋದಿಲ್ಲ. ಪ್ರತ್ಯಂಗುಖ ತಿಷ್ಠತಿ ವಿಶ್ವತೋ ಮುಖ, ಎಲ್ಲ ಕಡೆ ಅವನಿದ್ದಾನೆ, ಅದು ಜೀವಕ್ಕೆ ಮಾತ್ರ ಕಾಣಿಸೋದಿಲ್ಲ. ಈ ತರ ಆತ ಅದನ್ನ ಮರೆ ಮಾಚಿಕೊಂಡಿದ್ದಾನೆ ಅಂತ ಯಜುರ್ವೇದದ ದೇವದಲ್ಲಿ ನಾವು ಹೇಳುವ ಮಂತ್ರ ಮಹಾನಾರಾಯಣ ಉಪನಿಷತ್ತಿನ ಮಂತ್ರ. ಪ್ರತಿಯೊಂದು ಸಾರಿ ಹುಟ್ಟುತ್ತಿರ್ತಾನೆ ಅನ್ನೋದಕ್ಕಾಗಿ ಇದನ್ನ ಹೇಳಿದೆ. ಆದ್ರಿಂದ ಪ್ರತಿಯೊಂದು ಜೀವವೂ ಕೂಡ ಹಂಸವೇ, ಹಳೆ ಶರೀರವನ್ನು ಬಿಟ್ಟು ಹೊಸ ಶರೀರವನ್ನು ತಗೊಳ್ತದೆ ಅನ್ನೋ ಅರ್ಥದಲ್ಲಿ. ಆದರೆ ವಿಶೇಷವಾಗಿ ರುಜುಗುಣಸ್ಥರು ಹಂಸರು, ಯಾಕೆಂದ್ರೆ ಅವರು ಶುದ್ಧರಾದ್ರಿಂದ. ಹಂಸ ಅನ್ನೋದು ಶುದ್ಧತೆಗೆ ಸಂಕೇತ. ಇದು ನನಗೆ ನೀವು ಎಲ್ಲಾದ್ರೂ ಕೇಳಿರ್ಬೇಕು. ಈ ಬಾಲಗಂಧರ್ವರು ಅಥವಾ ಕುಮಾರ ಗಂಧರ್ವರು ಯಾರೋ ಒಬ್ರು ಒಂದು ಶಾಸ್ತ್ರೀಯ ಸಂಗೀತ ಹಾಡಿದ್ದಾರೆ, ಉಡುಗಯ ಏ ಹಂಸ ಅಕೇಲ ಅಂತೇಳಿ. ಅದು ಶಾಸ್ತ್ರೀಯ ಸಂಗೀತದ ಒಂದು ತುಣುಕದು. ಅದನ್ನು ಅವರು ನಾನಾ ಭಂಗಿಯಲ್ಲಿ ಹಾಡ್ತಾರೆ. ಈ ಹಂಸ ಉಡುಗಯ, ಇದು ಹಾರಿ ಹೋಯಿತು ಈ ಶರೀರದಿಂದ ಅಂತ ಅದೊಂದು ಯಾವುದೋ ಜೀವ ಶರೀರವನ್ನು ಬಿಟ್ಟು ಹೋಗಿದ್ರ ಬಗ್ಗೆ ಏನೋ ಒಂದು ವರ್ಣನೆ ಇದ್ದಿರ್ಬೇಕದು. ನನಗೂ ಅದು ಪೂರ್ಣ ಗೊತ್ತಿಲ್ಲ. ಇದೆಲ್ಲ ಏನಿದೆ ಅಂದ್ರೆ, ಭಾರತೀಯ ಶಾಸ್ತ್ರೀಯ ಸಂಗೀತ ಅಂತಂದ್ರೆ ಇನ್ಯಾಕೆ ನೆನಪು ಮಾಡ್ಕೊಂಡೆ, ಅದು ಪುಕ್ಕಟ್ಟೆ ಸುಮ್ಮನೆ ಮನೋರಂಜನೆಗಾಗಿರೋ ಸಂಗೀತ ಅಲ್ಲ ಅದು. ಅದರಲ್ಲಿ ಇಂಥ ಒಂದು ತಾತ್ವಿಕತೆ ಇದೆ. ಆದರೆ ಹಾಡುವವರಿಗೆ ಅದೆಲ್ಲ ಗೊತ್ತಿರೋದಿಲ್ಲ. ಇದು ಕೇಳೋರಿಗೆ ಹೇಗೆ ಗೊತ್ತಾಗಬೇಕು? ಕೆಲವರಿಗೆ ಎಲ್ಲರಿಗೂ ಗೊತ್ತಿರೋದಿಲ್ಲ ಅಂತ ಹೇಳೋದಿಲ್ಲ, ಕೆಲವರಿಗೆ ಗೊತ್ತಿರಬಹುದು. ಹಂಸ ಅಂದ್ರೆ ಒಂದು ಜೀವ ಅಂತ ಇಷ್ಟೇ ತಿಳ್ಕೊಂಡಿರ್ತಾರೆ. ಹಂಸ ಯಾಕೆ ಜೀವ? ಹಳೆಯ ಶರೀರವನ್ನು ಬಿಟ್ಟು ಹೊಸ ಶರೀರವನ್ನು ತಗೊಳ್ಳೋದ್ರಿಂದ, ಅದರಿಂದ ಅದು ಹಂಸ. ಆ ಹಂಸ ಹಾರಿ ಹೋಗ್ತದೆ. ಇನ್ನೂ ಒಂದಿದೆ, ಈಗ ನೋಡ್ರಿ, ಈ ಪುರಂದರದಾಸರು ತಮ್ಮ ಮಗನನ್ನು ಕಳ್ಕೊಂಡ್ರು. ಅವಾಗ ಅವರು ಬಹಳ ದುಃಖ ಪಡಲಿಲ್ಲಂತೆ. ಗಿಳಿಯು ಪಂಜರದೊಳಿಲ್ಲ ಹಾರಿ ಹೋಯಿತು. ಗಿಳಿ ಅಂದ್ರೆ ಮನುಷ್ಯ. ಮನುಷ್ಯಾಸ್ತು ಶುಕಾಪ್ರೋಕ್ತಾಹ. ಆ ಹಾಡು ಕೇಳೋ ನಮ್ಗೆ ನೆನಪಾಗೋದಿಲ್ಲ. ಭಾಗವತ ತಾತ್ಪರ್ಯ ಓದಿದ್ರು ನೆನಪಾಗೋದಿಲ್ಲ, ಓದ್ದೇ ಇದ್ರಂತೂ ದೇವರೇ ಗತಿ ಅಂತ ಅವ್ರು ಹಾಡೋವಾಗ, ಒಬ್ಬ ದಾಸರು ಹಾಡೋವಾಗ, ಒಂದು ಶಾಸ್ತ್ರೀಯ ಸಂಗೀತ ಹಾಡುವಾಗಲೇ ಅಷ್ಟೊಂದು ತಾತ್ವಿಕತೆ ಅಲ್ಲಿರ್ತದೆ. ದಾಸರಂಥ ದೊಡ್ಡ ಧ್ಯಾನಿಗಳು ಹಾಡುವಾಗ ಇನ್ನಷ್ಟು ಈ ಎಲ್ಲ ಗ್ರಂಥಗಳ ಅನುಸಂಧಾನ ಅಲ್ಲಿರ್ತದೆ ಅಂತ ತಿಳ್ಕೋಬೇಕು. ಆದ್ರಿಂದ ಪರಮಾತ್ಮ ಪರಮಹಂಸ, ಉಳಿದ ಜೀವಿಗಳೆಲ್ಲ ಹಂಸರು. ನಾವು ಪಂಚದಲ್ಲಿ ಬಂದಿಗಳಾಗಿರುವಂಥ ಗಿಣಿಗಳು. ಆದ್ರಿಂದ ಆಚಾರ್ಯರನ್ನು ಹಂಸರಾಟ ಅಂತ ವರ್ಣನೆ ಮಾಡೋದೇನಿದೆ ಬಹಳ ಸಾರ್ಥಕವಾಗಿದೆ. ಆದ್ರಿಂದ ಹಂಸ ಮಂತ್ರ ಅಂತಂತೀವಲ್ಲ, ಇಲ್ಲಿ ತನಕ ಹಂಸ ಮಂತ್ರ, ಹಂಸ ಗೀತೆ ಅಂದ್ರೆ ಅದು ಹಂಸ ನಾಮಕ ಪರಮಾತ್ಮನನ್ನು ಕುರಿತು ಹಂಸ ನಾಮಕನಂತ ವಾಯುದೇವ ಹಾಡುವ ಗೀತೆ. ಹಂಸ ಮಂತ್ರ ಅನ್ನೋದಕ್ಕೆ ಹಂಸ ಹಾಡಿದ ಹಾಡು, ಹಂಸವನ್ನು ಕುರಿತು ಹಾಡಿದ ಹಾಡು, ಹೀಗೆ ಎರಡೂ ಅದಕ್ಕೆ ಅರ್ಥ ಮಾಡ್ಬೋದು. ಮತ್ತು ಆ ಹಂಸ ಅನ್ನೋದೇ ಶುದ್ಧತೆಗೆ, ಪರಿಶುದ್ಧತೆಗೆ ಸಂಕೇತ. ಇವೆಲ್ಲ ಶ್ಲೋಕಗಳು, ಮಧ್ವವಿಜಯದ ಎಲ್ಲ ಸರ್ಗಗಳು, ಶ್ಲೋಕಗಳು
ಮಂತ್ರ ತುಲ್ಯ, ಅದನ್ನು ಪಾರಾಯಣ ಮಾಡಿ ಅನೇಕ ಸಿದ್ಧಿಗಳನ್ನು ಗಳಿಸಿದವರಿದ್ದಾರೆ. ಇದೆಲ್ಲ ನಮ್ಮ ಮನಸ್ಸಿನ ಕೊಳೆ ಕಲ್ಮಶ ಹೋಗಲಿ ಅನ್ನೋದಕ್ಕಾಗಿ ಇಂಥದನ್ನೆಲ್ಲ ಆ ಹಂಸನಾಮಕನಾದಂಥ ಸ್ವಚ್ಛವಾದ ಶುದ್ಧವಾದ ಸ್ವರೂಪವುಳ್ಳಂಥ ಪರಮಾತ್ಮ ಅವನನ್ನ ಧ್ಯಾಯೇದ್ರವಿಂದು ಕರಮಿಂದು ಸಹಸ್ರ ಲಕ್ಷ ಕಾಂತಿಂ ಪ್ರಿಯಾ ಸಹಿತ ಮಾಸ್ಥಿತಮಿಂದು ಬಿಂಬೆ. ಹಂಸ ಮಂತ್ರದ ಧ್ಯಾನ ಶ್ಲೋಕದಲ್ಲಿ ಚಂದ್ರಮಂಡಲದಲ್ಲಿ ಶುದ್ಧವಾದಂಥ ಬಿಳುಪಾದ ಚಂದ್ರಮಂಡಲದಲ್ಲಿ ಕೂತಿರುವಂಥ ಲಕ್ಷ್ಮೀನಾರಾಯಣನನ್ನು ಧ್ಯಾನ ಮಾಡಬೇಕು. ಏಕಕಾಲದಲ್ಲಿ ಸೂರ್ಯ ಚಂದ್ರರಷ್ಟು ಅನೇಕ ಸೂರ್ಯರು ಅನೇಕ ಚಂದ್ರರ ಕಾಂತಿ ಉಳ್ಳವನಾತ. ಶಂಖ ಅರಿ ದೋರ್ಧ್ವ 4 ಕೈಗಳಿವೆ. ಸಂಸಿಚ್ಯಮಾನ ಅಮೃತೇನ ರಮಾಧಿನಾಥಂ. ಶಂಖಾರಿದೋರ್ದ್ವಯ ಮುದರ್ಕ ಮಹೇಂದ್ರ ಬಿಂಬಾತ್ ಸಂಸಿಚ್ಯಮಾನ ಅಮೃತೇನ ರಮಾಧಿನಾಥಂ. ಆ ಪರಮಾತ್ಮನ ಮೇಲೆ ಅಮೃತದ ಮಳೆಯನ್ನು ಕರೀತಾ ಇದ್ದಾನೆ. ಯಾರು? ಚಂದ್ರ. ಚಂದ್ರಮಂಡಲದಿಂದ ಪರಮಾತ್ಮನ ಮೇಲೆ ಅಮೃತದ ಸುರಿಮಳೆ ಆಗ್ತಾ ಇದೆ. ಇದು ಹಂಸ ಮಂತ್ರದ ಧ್ಯಾನ. ಅದನ್ನೆಲ್ಲ ಆ ಸ್ವಚ್ಛತೆಯನ್ನು ನಮಗೆ ಕೊಡು, ನಮ್ಮ ಕೊಳೆಯ ಕಲ್ಮಶ ಇತ್ಯಾದಿಗಳನ್ನ ಕಳಿ ಅಂತ ಇಬ್ರು ಹಂಸರನ್ನು ಕೂಡ ಪ್ರಾರ್ಥನೆ ಮಾಡಬೇಕು. ಈಗ ನೋಡ್ರಿ, ದ್ವಾಸುಪರ್ಣ ಅನ್ನೋ ಮಾತಿಗೆ ಬೇರೆ ಅರ್ಥ ಬಂತು. ನಾವು ಇಷ್ಟು ತನಕ ಬರೇ ಹಕ್ಕಿಗಳು ಅಂತ ತಿಳ್ಕೊಂಡಿದ್ವಿ. ಬರೇ ಹಕ್ಕಿ ಅಲ್ಲ, ದ್ವಾಸುಪರ್ಣ ಸೈಜಾ ಸಖಾಯ. ಈ ಜೀವನೂ ಒಂದು ಗಿಳಿ, ಪರಮಾತ್ಮ ಹಂಸ ಇದ್ದಂತೆ. ಜೀವನೂ ಹಂಸ ಒಂದು ದೃಷ್ಟಿಯಿಂದ, ಜೀವ ಗಿಳಿ ಈ ಭಾಗವತ ತಾತ್ಪರ್ಯ ಹೇಳಿದಂತೆ, ಪರಮಾತ್ಮ ಹಂಸ. 2 ಹಕ್ಕಿಗಳಲ್ಲಿ ಕೂತ್ಕೊಂಡಿವೆ ಅಂತಂದ್ರೆ ಒಂದು ಗಿಳಿ ಇದೆ, ಮತ್ತೊಂದು ಹಂಸ ಇದೆ. ಎರಡನ್ನೂ ಹಂಸ ಅನ್ಲಿಕ್ಕೂ ಏನು ತೊಂದರೆ ಇಲ್ಲ. ಯಾಕಂದ್ರೆ ಅವನು ಬಿಂಬ ಹಂಸ ಆದ್ಮೇಲೆ ಅವನ ಪ್ರತಿಬಿಂಬರಾದಂಥ ನಾವು ಕೂಡ ಸ್ವಲ್ಪ ಮಟ್ಟಿಗಾದ್ರೂ ಹಂಸರಾಗಿರ್ಬೇಕು, ಅವನಷ್ಟಲ್ಲದೆ ಇದ್ರು ಕೂಡ. ಹೀಗೆ ಆ ಎಲ್ಲ ಮಾತುಗಳಿಗೆ ಈ ಬೇರೆ ಬೇರೆ ಉಪನಿಷತ್ತುಗಳು, ಬೇರೆ ಬೇರೆ ಪುರಾಣಗಳು ನೋಡಿದಾಗ ಅದಕ್ಕೆ ಇನ್ನೊಂದು ಅರ್ಥ ನಮಗೆ ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ನೋಡಿ, ಗರುಡ ಪುರಾಣದಲ್ಲಿ ಇದು ಬಂದದ ಮಾತು. ಗರುಡ ಪುರಾಣದಲ್ಲಿ ನನಗೆ ಒಂದು ಅಪೇಕ್ಷೆ ಇದೆ, ಅದನ್ನು ಮುಂದೆ ಯಾವಾಗಾದ್ರೂ ಒಂದ್ಸರಿ ಈಡೇರಿಸ್ಕೋತೀನಿ ಇದೇ ವೇದಿಕೆಯಲ್ಲೇ. ಗರುಡ ಪುರಾಣವನ್ನ ನೀವು ಎಲ್ಲೆಲ್ಲಾರು ಶ್ರವಣ ಮಾಡಿರ್ತೀರಿ, ಯಾರು ತೀರ್ಕೊಂಡಾಗ 10-11 ದಿವಸ ಗರುಡ ಪುರಾಣದ 8 ದಿವಸನೋ 9 ದಿವಸನೋ ಗರುಡ ಪುರಾಣದ ಪ್ರವಚನ ಆಗ್ತಿರ್ತದೆ. ಗರುಡ ಪುರಾಣದ್ದು ಪ್ರಿಂಟೆಡ್ ಪುಸ್ತಕಗಳು ಸಿಗ್ತವೆ. ಅದರಲ್ಲಿ ವೇದವ್ಯಾಸನ ರಚನೆ ಮಾಡಿದ ಶ್ಲೋಕಗಳು ಎಷ್ಟೋ, ಆಚಾರ್ಯರಿಗೆ ಸಮ್ಮತವಾದ ಶ್ಲೋಕಗಳು ಎಷ್ಟೋ ಯಾರಿಗ್ ಗೊತ್ತು. ಪ್ರಿಂಟ್ ಮಾಡಿರ್ತಾರೆ. ಆದರೆ ಆಚಾರ್ಯರು ತಮ್ಮ ಸರ್ವಮೂಲದಲ್ಲಿ, ಬ್ರಹ್ಮಸೂತ್ರ ಭಾಷ್ಯದಲ್ಲಿ, ಗೀತಾ ತಾತ್ಪರ್ಯದಲ್ಲಿ ಅನೇಕ ಕಡೆ ಗರುಡ ಪುರಾಣದಿಂದ, ಸ್ಕಂದ ಪುರಾಣದಿಂದ ಮತ್ತೆ ಪದ್ಮ ಪುರಾಣದಿಂದ ಹೇರಳವಾದ ಶ್ಲೋಕಗಳನ್ನು ಉದಾಹರಣೆ ಮಾಡ್ತಾರೆ. ನಾನು ನಮ್ಮಲ್ಲಿ ಬೆಂಗಳೂರಿನಲ್ಲಿ ಒಬ್ಬರಿಗೆ ಹೇಳಿದ್ದೇನೆ ಅದನ್ನು. ಇವತ್ತಿನ ಆಧುನಿಕ ಕಂಪ್ಯೂಟರ್ ತಂತ್ರಜ್ಞಾನ ಸಹಾಯದಿಂದ ಹರಿವಂಶದ ಶ್ಲೋಕಗಳನ್ನು ಬೇರ್ಪಡಿಸಿರಿ. ಆಚಾರ್ಯರು ಸರ್ವಮೂಲದಲ್ಲಿ ಉಲ್ಲೇಖ ಮಾಡಿದ ಹರಿವಂಶ ಶ್ಲೋಕಗಳನ್ನು ಬೇರ್ಪಡಿಸ್ರಿ ಒಂದು ಕಡೆ, ಗರುಡ ಪುರಾಣದ ಶ್ಲೋಕಗಳನ್ನ ಮತ್ತೊಂದು ಕಡೆ. ಹಾಗೆಲ್ಲ ಹಾಳೆಗಳನ್ನು ತಯಾರು ಮಾಡಿಕೊಡ್ರಿ. ಇದರಿಂದ ಅನುಕೂಲ ಏನು ಹೇಳ್ರಿ? ಗರುಡ ಪುರಾಣಕ್ಕೆ ಪ್ರವಚನಕ್ಕೆ ಕೂತ್ರೆ ಇಂಥ ಅದ್ಭುತವಾದ ಶ್ಲೋಕ ಗರುಡ ಪುರಾಣದಲ್ಲಿ ನಾವು ಹೇಳದೆ ಹೋದ್ರೆ ಆ ಗರುಡ ಪುರಾಣ ಪ್ರವಚನ ಮಾಡಿ ಏನು ಬಿಟ್ರೇನು? ಇವತ್ತಿನ ಗರುಡ ಪುರಾಣದಲ್ಲಿ ಈ ಶ್ಲೋಕ ಸಿಗ್ತದೋ ನನಗೆ ಗೊತ್ತಿಲ್ಲ. ಇಷ್ಟು ಅದ್ಭುತವಾದ ಶ್ಲೋಕಗಳನ್ನ ಆ ಗರುಡ ಪುರಾಣದಲ್ಲಿ ನಾವು ಕೇಳ್ತೇವೆ. ನಮಗೆ ಆ ಸತ್ತಾಗ ಬಿಟ್ಟು ಬೇರೆ ಸಮಯದಲ್ಲಿ ಅದನ್ನು ಕೇಳಬಾರ್ದು ಅಂತ ಭ್ರಾಂತಿ ಬೇರೆ. ಇಂಥ ಭ್ರಾಂತಿಗಳನ್ನೆಲ್ಲ ಯಾರ್ಯಾರೋ ತಲೆಯಲ್ಲಿ ಹಾಕಿರ್ತಾರೆ. ಆ ಸತ್ತಾಗ ಆ ಆತಂಕ, ಉದ್ವೇಗ ಮನುಷ್ಯನ ಮನಸ್ಥಿತಿಯಲ್ಲಿ ಇದರ ಹೇಳಿದ್ರೆ ತಿಳಿಯೋದು ಇಲ್ಲ. ಬೇರೆ ಸಂದರ್ಭದಲ್ಲಿ ಕೇಳಲಿಕ್ಕೆ ಅಂಜಿಕೆ, ಇಂಥವೆಲ್ಲ ಮನುಷ್ಯನಿಗೆ ಇರ್ತವೆ. ಅಂತೂ ಗರುಡ ಪುರಾಣ 9 ದಿವಸ ಹೇಳಿದರೆ ಪ್ರತಿನಿತ್ಯ ಒಂದು ಶ್ಲೋಕವನ್ನಾದರೂ ಆಚಾರ್ಯರು ಸರ್ವಮೂಲದಲ್ಲಿ ಉದಾಹರಿಸಿದ ಗರುಡ ಪುರಾಣವನ್ನು ಹೇಳಿದರೆ ಆ ಗರುಡ ಪುರಾಣದ ಪ್ರವಚನಕ್ಕೆ ಒಂದೇನೋ ಮಹತ್ವ ಬಂದಿತ್ತು. ಹಾಗೆ ಹರಿವಂಶ ಹೇಳುವಾಗಲೂ ಕೂಡ ಈ ನಮ್ಮಲ್ಲಿ ರಾಮಾಯಣ, ಮಹಾಭಾರತ, ಭಾಗವತ ಇವಿಷ್ಟನ್ನು ಬಿಟ್ಟರೆ ಪ್ರವಚನ ಹೆಚ್ಚು ನಡೆಯೋದು ಯಾವುದು? ಒಂದು ಗರುಡ ಪುರಾಣ, ಒಂದು ಹರಿವಂಶ. ಇವಿಷ್ಟು ಬಿಟ್ಟರೆ ಉಳಿದ ಪುರಾಣಗಳ ಪ್ರವಚನ ಕಡಿಮೆ, ಹೆಚ್ಚಾಗೋದಿಲ್ಲ. ಪದ್ಮ ಪುರಾಣ ಎಲ್ಲ ನಡೀತದೆ. ಕೆಲವು ಕಡೆ ಅಪರೂಪಕ್ಕೆ ಪದ್ಮ ಪುರಾಣ ಮತ್ತು ಬ್ರಹ್ಮ ಪುರಾಣ ಪ್ರವಚನ ಏರ್ಪಡಿಸ್ತಾರೆ. ಆದರೂ ಸಾಮಾನ್ಯವಾಗಿ ರಾಮಾಯಣ, ಮಹಾಭಾರತ, ಭಾಗವತ, ಹರಿವಂಶ, ಗರುಡ ಪುರಾಣ ಅದನ್ನೆಲ್ಲ ಹೇಳುವಾಗ ಆಚಾರ್ಯರ ಆ ಸರ್ವಮೂಲದ ಶ್ಲೋಕಗಳನ್ನು ತಗೊಳ್ಬೇಕು. ಈ ಹಿಂದಿನ ಕಾಲಕ್ಕೆ ಎಲ್ಲ ಅನುಕೂಲ ಇರಲಿಲ್ಲ. ಆಚಾರ್ಯರು 37 ಅಥವಾ 40 ಗ್ರಂಥಗಳಲ್ಲಿ ಉದಾಹರಣೆ ಮಾಡಿದ ಗರುಡ ಪುರಾಣ ಶ್ಲೋಕಗಳನ್ನು ತೆಗೆದುಕೊಡ್ರಿ ಅಂದ್ರೆ ಆಗಿನ ಕಾಲಕ್ಕೆ ಅದನ್ನು ತೆಗಿಲಿಕ್ಕೆ ಆಗ್ತಿರ್ಲಿಲ್ಲ. ಯಾರೋ ಎಲ್ಲನೂ ತಲೆ ತುಂಬಿಕೊಂಡಂತ ದೊಡ್ಡ ಜ್ಞಾನಿ ಇದ್ರೆ ಅದನ್ನ ಆತ ಹೇಳ್ಯಾನೇ ಹೊರತು ಸಾಮಾನ್ಯ ಮನುಷ್ಯರಿಗೆ ಅದು ಆಗ್ತಿರ್ಲಿಲ್ಲ. ಇವತ್ತು ತಂತ್ರಜ್ಞಾನದಿಂದ ಅದು ಸಾಧ್ಯ ಇದೆ. ಅದನ್ನ ವಿದ್ವಾಂಸರು ಮಾಡಬೇಕು. ನಾನಿದು ಹೇಳ್ತಿರೋದು ಯಾರು ವಿದ್ವಾಂಸರು ಕಿವಿಗೆ ಸಿಕ್ಕರೆ ಅವರು ಇಂಥದ್ದೊಂದು ಪ್ರಯತ್ನವನ್ನು ಕೂಡ ಮಾಡಬೇಕು.
ಸದ್ಯದಲ್ಲಿ ನಾನು ಮಾಡುವನಿದ್ದೇನೆ. ಗರುಡ ಪುರಾಣವನ್ನು ಕೂಡ ಆಚಾರ್ಯರು ಹೇಳಿದ ಸರ್ವಮೂಲ ಶ್ಲೋಕದಲ್ಲಿ ಬಂದ ಗರುಡ ಪುರಾಣದ ಶ್ಲೋಕಗಳು, ಅವುಗಳನ್ನು ಉದಾಹರಣೆ ಉಪಯೋಗ ಮಾಡಿಕೊಂಡು ಇವತ್ತು ಮುದ್ರಿತ ಇರುವಂತಹ ಗರುಡ ಪುರಾಣವನ್ನು ಕೂಡ ತಗೊಂಡು ಒಂದು 8-9 ದಿವಸಗಳ ಕಥಾವನ್ನು ಹೇಳಬೇಕು. ಆ ಮೂಲಕ ಅದು ಲಾಭ ಪಡ್ಕೋಬೇಕು ಅಂತ ಅಪೇಕ್ಷೆ ಇದೆ. ನೋಡ್ಬೇಕು ಅದು ಯಾವಾಗ ಆ ಸಂದರ್ಭ ಬರ್ತದೋ. ಅಲ್ಲಿಗೆ ಇದರ 37ನೇ ಶ್ಲೋಕ ಅಲ್ಲಿಗೆ ಇದನ್ನು ಸಮಾಪ್ತಿ ಮಾಡ್ತೇನೆ. 38ನೇ ಶ್ಲೋಕ ಅದನ್ನು ನಾಳೆ ದಿವಸ ನಾವು ಶ್ರವಣ ಮಾಡೋಣ. ಇಲ್ಲಿಗೆ ಈ ಭಾಗ ಸಮಾಪ್ತಿಯನ್ನು ಕಂಡಿದೆ.